ಹೋಳಿಗೆ ಹೋಳಿ ತರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಮಗಳು ಒಂದು ಸ್ಕೂಟಿನಲ್ಲಿ ಹೋಗ್ತಾ ಇರ್ತಾರೆ. ಹಿಂದೆಯಿಂದ ಜೋರಾಗಿ ಒಬ್ಬ ಕಾರಲ್ಲಿ ಬರ್ತಾನೆ, ಗುದ್ದುತ್ತಾನೆ. ಸ್ಕೂಟಿನಲ್ಲಿ ಕುತ್ಕೊಂಡಿದ್ದಂತ ಹೆಂಡತಿ ಸ್ಪಾಟ್ ಅಲ್ಲೇ ಡೆತ್. ಆಕೆಗೆ 35 ವರ್ಷ. ಗಂಡ ಒಂದ್ ಕಡೆ, ಮಗಳು ಒಂದ್ ಕಡೆ ಬಿದ್ದಿದ್ದಾಳೆ. ಅವ್ನ್ ಬರೀ ಒಂದೇ ಒಂದು ಗಾಡಿಗೆ ಗುದ್ದಿಲ್ಲ, ಇನ್ನೊಂದು ಸ್ಕೂಟಿಗೆ ಗುದ್ದಿದ್ದಾನೆ. ಅದ್ರಲ್ಲಿ ಇರೋರ್ಗು ಮೇಜರ್ ಇಂಜುರೀಸ್. ಕಾರ್ ಕಂಡೀಷನ್ ನೀವು ನೋಡ್ಬೇಕು. ಗುದ್ದ ತಕ್ಷಣ 2 ಏರ್ ಬ್ಯಾಗ್ ಓಪನ್ ಆಗುತ್ತೆ. ಗಾಡಿನಲ್ಲಿ ಒಬ್ಬ ಡ್ರೈವರ್ ಸೀಟ್ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬ ಅವ್ನ ಫ್ರೆಂಡ್ ಕೂತಿರ್ತಾನೆ. ಇಬ್ರು ಸೇಫ್ ಆಗಿರ್ತಾರೆ, ಒಬ್ರಿಗೂ ಏನು ಇಂಜುರಿ ಆಗೋರೋದಿಲ್ಲ. ಆ ಕಾರಲ್ಲಿ ಜೊತೆ ಕುತ್ಕೊಂಡಿದ್ದಂತ ಫ್ರೆಂಡ್ ಇದಾನಲ್ಲ, ಅವನೇ ಆಕ್ಚುಲ್ ಆ ಕಾರ್ಗೆ ಓನರ್. ಆಕ್ಸಿಡೆಂಟ್ ಮಾಡಿದ್ದನ್ನ ನೋಡಿ ಕಾರಿಂದ ಆಚೆಗೆ ಬರ್ತಾನೆ. ಆಚೆಗೆ ಬಂದು ನಾನೆಲ್ಲ ಡ್ರೈವ್ ಮಾಡ್ತಿದ್ದು, ಅವನು ಪಾಗಲ್ ಹುಚ್ಚು ನನ್ನ ಮಗ ಅಂತ ಬೈಕೊಂಡು ಅವನು ಸೈಡ್ ಹೋಗ್ತಾನೆ. ಆ ಕಡೆ ಡ್ರೈವರ್ ಸೀಟ್ ಅಲ್ಲಿ ಇರ್ತಾನಲ್ಲ, ಅವನು ಆಚೆಗೆ ಬಂದ ತಕ್ಷಣ ಅನದರ್ ರೌಂಡ್ ನಿಖಿತಾ ಅನದರ್ ರೌಂಡ್ ಅಂತಾನೆ. ಹಂಗೆ ಮಾತಾಡ್ಕೊಂಡು ಜೋರ ಕೂಕೊಂಡು ಮೈನ್ ರೋಡಲ್ಲಿ ಗಾಡಿ ಹಂಗೆ ನಿಂತಿರುತ್ತೆ. ಮುಂದೆ ಹೋಗ್ತಾ ಇರ್ತಾನೆ. ಜನಗಳೆಲ್ಲ ಹತ್ರ ಬರ್ತಾರೆ. ಹತ್ರ ಬರ್ತಿದ್ದಂಗೆ ಓಂ ನಮ ಶಿವಾಯ ಅಂತ ಇರ್ತಾನೆ. ಈ ಘಟನೆ ನಡೆದಿರೋದು ಗುಜರಾತ್ನ ವಡೋದರಾದಲ್ಲಿ. ಇವರಪ್ಪನು ಒಬ್ಬ ಬಿಸ್ನೆಸ್ ಮ್ಯಾನ್. ಈ ಕೇಸ್ ಕೂಡ ಯಾವ ಕಡೆ ಬೇಕಾದ್ರೂ ತಿರುಕೋಬಹುದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸುಮಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಮಾತಾಡೋಣ. ರೋಡ್ ಸೇಫ್ಟಿ ಬಗ್ಗೆ ಮಾತಾಡೋಣ. ರೋಡ್ ಅಲ್ಲಿ ಯಾವ ತರ ಆಕ್ಸಿಡೆಂಟ್ ಗಳು ಜಾಸ್ತಿ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಗುಜರಾತ್ ಡ್ರೈ ಸ್ಟೇಟ್ ಆಗಿದ್ರು ಇವನು ಏನ ಕುಡಿದಿದ್ದ, ಅಲ್ಲಿ ಯಾವುದೇ ಎಣ್ಣೆ ಏನು ಮಾರಾಟ ಮಾಡೋಂಗಿಲ್ಲ. ಯಾಕೆ ಮಾರಾಟ ಮಾಡಂಗಿಲ್ಲ, ಯಾಕೆ ಡ್ರೈ ಸ್ಟೇಟು, ಓಂ ನಮ ಶಿವಾಯ ಅಂತ ಯಾಕೆ ಹೇಳ್ದ? ಸೊ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ಈ ವಿಡಿಯೋಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಲೆಟ್ಸ್ ಟಾಕ್ ಅಬೌಟ್ ಡ್ರಿಂಕ್ ಅಂಡ್ ಡ್ರೈವ್. ಮಾರ್ಚ್ 13ನೇ ತಾರೀಕು ರಾತ್ರಿ 10:30ಕ್ಕೆ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಮಾಡಬೇಕು, ಹೋಲಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಗ್ಯಾದರ್ ಆಗ್ತಾರೆ. ಇಲ್ಲಿ ರಾಹುಲ್ ಅನ್ನೋನ ಮನೆಗೆ 10:30ಕ್ಕೆ ರಕ್ಷಿತ್ ರಾಹುಲ್ ಅವನ ಮನೆ ಹತ್ರಕ್ಕೆ ಸ್ಕೂಟಿನಲ್ಲಿ ಬಂದು ಸ್ಕೂಟಿನ ಪಾರ್ಕ್ ಮಾಡ್ಬಿಟ್ಟು ಒಂದು ಸ್ಟೇರ್ ಕೇಸಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ಅವ್ನ ಕೈಲಿ ಒಂದು ಬಾಟಲ್ ಇರುತ್ತೆ. ಆದ್ರೆ ಕ್ಲಿಯರ್ ಆಗಿ ಕಾಣೋದಿಲ್ಲ ಯಾವ ಬಾಟ್ಲು ಅದ್ರಲ್ಲಿ ಏನಿರುತ್ತೆ ಅಂತ, ಏನು ಕ್ಲಿಯರ್ ಆಗಿ ಕಾಣೋದಿಲ್ಲ. CCTV ಫುಟೇಜ್ ಇದು. ಸೊ ಅದೇ ಮನೆಗೆ 10:45ಕ್ಕೆ ಪ್ರಶ್ನು ಚೌಹಾಣ್ ವೋಲ್ಸ್ ವ್ಯಾಗನ್ ಈ ಕಾರ್ ಇದೆಯಲ್ಲ, ಈ ಕಾರ್ನ ತಗೊಂಡು ಅದೇ ಮನೆಗೆ ಬರ್ತಾನೆ. ಸೊ ಇವಾಗ ಪಾರ್ಟಿ ಎಲ್ಲ ನಡೆಯುತ್ತೆ. ಸುಮಾರು 11:25ಕ್ಕೆ ಪ್ರಶ್ನು ಚೌಹಾಣ್ ಮತ್ತೆ ರಕ್ಷಿತ್ ಇಬ್ರು ಕೆಳಗಿಳಿದು ಬರ್ತಾರೆ. ರಕ್ಷಿತ್ ಡ್ರೈವರ್ ಸೀಟ್ ಹತ್ರ ಹೋಗ್ತಾನೆ. ಡ್ರೈವರ್ ಸೀಟ್ ಹತ್ರ ಹೋದ್ಮೇಲೆ ಪ್ರಶ್ನು ಕೇಳ್ತಾನೆ, ನಿನಗೆ ಓಡ್ಸಕ್ ಬರಲ್ಲ ಅನ್ಸುತ್ತೆ. ಏನೋ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. CC ಕ್ಯಾಮ್ರಾದಲ್ಲಿ ನೋಡಿದ್ರೆ ಏನೋ ಒಂದಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ. ಅದಾದ್ಮೇಲೆ ರಕ್ಷಿತ್ ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಂತಾನೆ. ಪ್ರಶ್ನು ಅವ್ನ ಪಕ್ಕದಲ್ಲಿ ಕುತ್ಕೋತಾನೆ. ಅವನೇ ಫ್ರೆಂಡು, ಯಾರು ಬೈಕೊಂಡು ಎದ್ದೋಗ್ತಾನಲ್ಲ ಅವನೇ ಫ್ರೆಂಡು. ಕಾರ್ ಯಾರ್ದು? ಪ್ರಶ್ನು ಚೌಹಾಣ್ದು ಕಾರು. ಆ ಮನೆಯಲ್ಲಿ ಏನ್ ಪಾರ್ಟಿ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ, ಏನ್ ಕುಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಗುಜರಾತ್ ಡ್ರೈ ಸ್ಟೇಟ್, ಅಲ್ಲಿ ಎಣ್ಣೆನ ಮಾರೋಂಗೂ ಇಲ್ಲ, ಎಣ್ಣೆ ಕುಡಿಯೋಂಗೂ ಇಲ್ಲ, ಎಣ್ಣೆ ಹಿಡ್ಕೊಂಡು ಓಡಾಡಂಗೂ ಇಲ್ಲ. ಸಿಕ್ಕಿದ್ರೆ ಪೊಲೀಸ್ ಒಳಗಡೆ ಹಾಕ್ತಾ ಇರ್ತಾರೆ. ಸುಮಾರು 12:30ಕ್ಕೆ ಅವ್ನು ಬಂದಿದ್ದ ಸ್ಪೀಡ್ಗೆ 2 ಸ್ಕೂಟಿಗಳನ್ನ ಗುದಿತಾನೆ. ಒಂದು ಸ್ಕೂಟಿನಲ್ಲಿ ಒಂದು ಫ್ಯಾಮಿಲಿ ಬರ್ತಿರುತ್ತೆ, ಇನ್ನೊಂದು ಸ್ಕೂಟಿನಲ್ಲಿ ಒಂದಿಬ್ರು ಬರ್ತಾ ಇರ್ತಾರೆ. ಇವ್ನು ಗುದ್ದಿದ ಸ್ಪೀಡ್ಗೆ ಉಲ್ಟಾ ಪಲ್ಟಂಗೆ ಹಾರ್ಕೊಂಡೋಗಿ ಅಲ್ಲಲ್ಲೇ ಬಿದ್ದೋದ್ವಂತೆ. ಕೆಲವು ವಿಡಿಯೋಗಳನ್ನ ನೀವು ನೋಡ್ಬೇಕು. ಅನ್ಕಾನ್ಶಿಯಸ್ ಆಗಿ ಅಷ್ಟು ಜನ ಬಿದ್ದಿದ್ದಾರೆ. ಸುಮಾರು 7ರಿಂದ 8 ಜನಕ್ಕೆ ಗಾಯ ಆಗಿದೆ. ಒಬ್ರು ಸ್ಪಾಟ್ ಅಲ್ಲೇ ಡೆತ್, ಒಂದು ಲೇಡಿ. ಅವರು ಹೋಲಿಗೆ ಅಂತ ಹೇಳ್ಬಿಟ್ಟು ಬಣ್ಣ ತಗೊಳ್ಳೋದಿಕ್ಕೆ ಅವರು ಮನೆಯಿಂದ ಫ್ಯಾಮಿಲಿ ಸಹಿತ ಹೊರಗಡೆ ಬಂದಿರ್ತಾರೆ. ಆಕ್ಸಿಡೆಂಟ್ ಆದ್ಮೇಲೆ ಆ ಕಾರ್ದು ಕ್ಲೀನ್ ಆಗಿ ವಿಡಿಯೋ ಮಾಡಿದ್ದಾರೆ. ಜೊತೆ ಕೂತ್ಕೊಂಡಿರ್ತಾನಲ್ಲ ಫ್ರೆಂಡು, ಅವನ ರಕ್ಷಿತ್ನ ಬೈಕೊಂಡು ಇವನು ಆಚೆಗೆ ಡೋರ್ನ ತಕೊಂಡು ಆಚೆಗೆ ಬಂದು ನಾನೆಲ್ಲ ತಪ್ಪು ಮಾಡಿರೋದು, ನಾನೆಲ್ಲ ಗಾಡಿ ಓಡಿಸಿದ್ದು, ಅವನು ಪಾಗಲ್ ಹುಚ್ಚು ನನ್ನ ಮಗ ಅಂತೇನೋ ಬೈಕೊಂಡು ಅವನು ಸೈಡ್ಗೆ ಹೋಗ್ತಾನೆ. ರಕ್ಷಿತ್ ಏನ್ ಮಾಡ್ತಾನೆ, ಡ್ರೈವಿಂಗ್ ಸೀಟ್ ಇಂದ ಹೊರಗಡೆ ಬಂದು ಆ ಕಾರ್ನ ನೀವಂತೂ ಅಬ್ಸರ್ವ್ ಮಾಡಿದ್ರೆ ವೋಲ್ಸ್ ವ್ಯಾಗನ್ ಮೋಸ್ಟ್ ಸೇಫ್ 5 ಸ್ಟಾರ್ ಸೇಫ್ ಇರುವಂತ ಕಾರು ಫುಲ್ ಮುಂದ್ಗಡೆ ಚಿತ್ರಣ ಆಗ್ಬಿಟ್ಟಿದೆ. ಈಗ ಇವನು ಡ್ರೈವಿಂಗ್ ಸೀಟ್ ಇಂದ ಆಚೆಗೆ ಬಂದ ತಕ್ಷಣ ಏನ್ ಮಾಡ್ತಾನೆ, ಕ್ರಿಮಿನಲ್ ಐಡಿಯಾ ಯೂಸ್ ಮಾಡ್ತಾನೆ. ಅನದರ್ ರೌಂಡ್ ಅಂತಾನೆ. ಆಮೇಲೆ ಜನಗಳೆಲ್ಲ ಹತ್ರ ಬರ್ತಾ ಇರ್ತಾರೆ. ಯಾಕೆ ಹಿಂಗಂತ ಇದ್ದಾನೆ ಅಂತ. ಹತ್ರ ಬಂದವರು 1 ಸೆಕೆಂಡ್ ಸುಮ್ಮನೆ ಆಗ್ತಾರೆ. ಅವ್ನು ಹಿಡ್ಕೊಳ್ಳೋದಿಲ್ಲ, ಟಚ್ ಮಾಡೋದಿಲ್ಲ. ಇನ್ನಷ್ಟು ಜನಗಳೆಲ್ಲ ಹತ್ರ ಬರ್ತಾ ಇರ್ತಾರೆ. ಹತ್ರ ಬರ್ತಾ ಇದ್ದಂಗೆ ಅವ್ನು ಓಂ ನಮ ಶಿವಾಯ ಅಂತಾನೆ. ಜನಗಳು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ನೋಡ್ತಾರೆ, ಆಮೇಲೆ ಹಿಡ್ಕೊಂತಾರೆ, ಚೆನ್ನಾಗಿ ಇಕ್ತಾರೆ, ಮೊಕ್ಕ ಮಾಂಜ ಮಾಡಿ ಅವನ್ನ ಹೇಳ್ಕೊಂಡೋಗಿ ಸೈಡಲ್ಲಿ ಕೂರಿಸ್ಕೊಂಡು ಪೊಲೀಸ್ನವ್ರಿಗೆ ಕಾಲ್ ಮಾಡ್ತಾರೆ. ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ಎಷ್ಟೋ ಜನಗಳು ಸತ್ತೋಗ್ಬಿಟ್ಟಿದಾರ, ಉಸಿರಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೋಗಿ ಚೆಕ್ ಮಾಡ್ತಾ ಇದಾರೆ ಅಲ್ಲಿ ಬಿದ್ದಿರೋರ್ನೆಲ್ಲ. ಪೊಲೀಸ್ನವ್ರು ಬಂದು ಇವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಫಸ್ಟ್ ಏನ್ ಮಾಡ್ತಾರೆ, ಅವರು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಅವನು ನಶೆನಲ್ಲಿ ಇದ್ನಾ ಇಲ್ವಾ ಅಂತ ಹೇಳ್ಬಿಟ್ಟು ಮೆಡಿಕಲ್ ಪ್ರೂಫ್ಗೋಸ್ಕರ ಬ್ಲಡ್ ಟೆಸ್ಟ್ ನ ಮಾಡಿಸ್ತಾರೆ. ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಯಾವುದೇ ಒಬ್ಬ ಅಕ್ಯೂಸ್ ನ ಪೊಲೀಸ್ ಅರೆಸ್ಟ್ ಮಾಡಿದ್ಮೇಲೆ ಅವನು ಪಬ್ಲಿಕ್ ಅಲ್ಲಿ ಮಾತಾಡೋದಕ್ಕೆ ಬಿಡೋ ಹಾಗಿಲ್ಲ, ಮೀಡಿಯಾ ಮುಂದೆ ಎಸ್ಪೆಷಲಿ ಮಾತಾಡೋ ಹಾಗಿಲ್ಲ. ಆ
ಆದ್ರೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾಗಲೇ ಅವನು ಮೀಡಿಯಾ ಮುಂದೆ ಬಂದು ಒಂದಷ್ಟು ಸ್ಟೇಟ್ಮೆಂಟ್ ನ ಕೊಡ್ತಾನೆ. ಸೊ ಬೇಸಿಕಲಿ ಅವನು 4th ಇಯರ್ ಇರುವಂತ ಒಬ್ಬ ಲಾ ಸ್ಟೂಡೆಂಟ್. ಒಬ್ಬ ಲಾಯರ್ಗೆ ಗೊತ್ತಿರುತ್ತೆ ಯಾವ ತರ ಸ್ಟೇಟ್ಮೆಂಟ್ ನ ಕೊಡಬೇಕು, ಯಾವ ತರ ಸ್ಟೇಟ್ಮೆಂಟ್ ನ ಕೊಟ್ರೆ ಕಾನೂನು ಇವ್ರ ಪರವಾಗಿರುತ್ತೆ, ಕಾನೂನಿನ ಕಣ್ಣಿಗೆ ಮಣ್ಣೆರಿಸಬಹುದು ಅಂತ ಒಬ್ಬ ಲಾಯರ್ಗೆ ಖಂಡಿತ ಗೊತ್ತಿರುತ್ತೆ. ಒಳ್ಳೆ ಲಾಯರ್ ಇದಾರೆ, ಕೆಟ್ಟ ಲಾಯರ್ ಇದಾರೆ. ಸೊ ಅವ್ನು ಕೊಟ್ಟಂತ ಕೆಲವು ಸ್ಟೇಟ್ಮೆಂಟ್ ಗಳನ್ನ ನೀವೇನಾದ್ರೂ ಕೇಳಿದ್ರೆ ಇವನು ಯಾಕೆ ಈ ತರ ಹೇಳ್ತಾ ಇದ್ದಾನೆ ಅಂತ ಸ್ಟಾರ್ಟಿಂಗ್ ಅನ್ಸುತ್ತೆ. ಸೊ ಅವ್ನು ಕೊಟ್ಟಿದ್ದಂಥ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಂದ್ರೆ, ನಾನು ಕಾರಲ್ಲಿ ಬರ್ತಿದ್ದಂಥ ಸ್ಪೀಡು 50 km/h. ಆ ಗಾಡಿ ಕಂಡೀಷನ್ ನೀವು ಯಾರೇ ನೋಡಿದ್ರು ಅವ್ನು ಬರೀ 50 km/h ಅಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಎಂತ ಗಾಡಿನ ಬೇಕಾದ್ರೂ ಅವ್ನು ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅದು 2 ಸ್ಕೂಟಿನ ಗುದ್ದಿದ್ದಾನೆ. ಎರಡನೇ ಪಾಯಿಂಟ್ ಏನಂದ್ರೆ, ಅವ್ನು ಕಾರ್ನ ಓಡಿಸ್ಕೊಂಡು ಬರ್ಬೇಕಾದ್ರೆ ರೋಡಲ್ಲಿ ಗುಂಡಿ ಇತ್ತು. ಗುಂಡಿಗೆ ಕಾರ್ ಇಳಿದ ತಕ್ಷಣ ನನ್ನ ಕಂಟ್ರೋಲ್ ತಪ್ಪಿಡ್ತು. ಅದು ಹೋಗ್ಬಿಟ್ಟು ಒಂದು ಸ್ಕೂಟಿಗೆ ಗುದ್ದುಬಿಡ್ತು. ಒಂದು ಸ್ಕೂಟಿಗೆ ಗುದ್ದಿದ್ದಕ್ಕೆ ಏರ್ ಬ್ಯಾಗ್ ರಿಲೀಸ್ ಆಗ್ಬಿಡ್ತು. ಅದಿನ್ನೂ ನನ್ನ ಕಂಟ್ರೋಲ್ ತಪ್ಪಿಕೊಂಡೋಗಿ ಇನ್ನೊಂದು ಸ್ಕೂಟಿಗೆ ಗುದ್ದುಬಿಡ್ತು. ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಯಾರಾದ್ರೂ ನಂಬೋದಾ? ಸೊ ಇವನು ಕೊಟ್ಟಿರುವಂತ 2 ಸ್ಟೇಟ್ಮೆಂಟ್ ಆಯ್ತಾ. ಮೂರನೇ ಸ್ಟೇಟ್ಮೆಂಟ್ ಏನಂತ ಹೇಳ್ತಾನೆ, ನನಗೆ ಅಲ್ಲಿ ಏನ್ ನಡೀತು ಅಂತಾನೆ ಗೊತ್ತಿಲ್ಲ. ಇವಾಗ ನನಗೆ ಗೊತ್ತಾಗಿದೆ ಒಂದು ಫ್ಯಾಮಿಲಿಗೆ ಈ ತರ ಆಗಿದೆ, ಒಂದಷ್ಟು ಜನಕ್ಕೆ ಇಂಜುರಿ ಆಗಿದೆ. ಅದ್ರ ಒಂದು ಫ್ಯಾಮಿಲಿ ಒಬ್ರು ಪರ್ಸನ್ ತೀರೋಗ್ಬಿಟ್ಟಿದ್ದಾರೆ. ಐ ಆಮ್ ಸಾರಿ, ಅವ್ರ ಫ್ಯಾಮಿಲಿ ಜೊತೆ ನಾನು ಮಾತಾಡ್ಬೇಕು ಅಂತ ಅಪಾಲಜಿ ಕೇಳ್ತಾ ಇದ್ದಾನೆ ಮೀಡಿಯಾ ಮುಂದೆ. ನಾನು ಮೊದಲೇ ಹೇಳ್ದಂಗೆ ಇವನು 4th ಇಯರ್ ಲಾ ಸ್ಟೂಡೆಂಟ್. ಇವರ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್. ಪುಣೆನಲ್ಲಿ ಒಂದು ಪೋರ್ಷೆ ಕ್ರಾಶ್ ಆಗಿರುತ್ತಲ್ಲ, ಅದರಲ್ಲಿ ಇಬ್ರು ಸ್ಪಾಟ್ ಡೆತ್ ಆಗಿರ್ತಾರೆ. ಆ ಅಕ್ಯೂಸ್ ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಅವನು ಮೈನರ್ ಅಂತ ಒಂದೇ ದಿನದಲ್ಲಿ ಜಸ್ಟ್ 300 ವರ್ಡ್ಸ್ ಎಸ್ಸೆನ ಬರ್ಸಿ ಅವನ್ನ ರಿಲೀಸ್ ಮಾಡಿರ್ತಾರೆ. ಮತ್ತೆ ಜನಗಳು ಮೀಡಿಯಾಗಳೆಲ್ಲ ವಾಯ್ಸ್ ರೈಸ್ ಮಾಡಿದ ತಕ್ಷಣ ಅವನ್ನ ಅರೆಸ್ಟ್ ಮಾಡಿ ಅವ್ನ ಬ್ಲಡ್ ಸ್ಯಾಂಪಲ್ ಅಂತ ಏನ್ ಕಲೆಕ್ಟ್ ಮಾಡಿರ್ತಾರೆ ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಯಾವ ತರ, ಅವನ ಬ್ಲಡ್ ಸ್ಯಾಂಪಲ್ ತೆಗೆದು ಒಬ್ಬ ಡ್ರೈವರ್ ಬ್ಲಡ್ ಸ್ಯಾಂಪಲ್ ಆ ಜಾಗಕ್ಕೆ ಇಡ್ತಾರೆ. ಅಂದ್ರೆ ಡ್ರೈವಿಂಗ್ ಮಾಡಿದ್ ಇವನಲ್ಲ ಅಂತ ಕೋರ್ಟ್ ಮುಂದೆ ಪ್ರೂವ್ ಮಾಡ್ಲಿಕ್ಕೆ. ಸೊ ಈಗ ದುಡ್ಡಿರೋರ್ಗೆ ಒಂದು ಪವರ್ ಇರುತ್ತೆ, ಪವರ್ ಅನ್ನ ಕೊಟ್ಟುಕೊಳ್ಳುವಂತ ಒಂದು ಪವರ್ ಇರುತ್ತೆ ದುಡ್ಡಿರೋರ್ಗೆ. ಆತರ ಏನ್ ಬೇಕಾದ್ರೂ ನಡೀಬಹುದು. ನಮ್ಮ ಇಂಡಿಯಾದಲ್ಲಿ ಸುಮಾರು 1,80,000 ಜನ 2024ರಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರಂತೆ. ಜಸ್ಟ್ ರೋಡ್ ಆಕ್ಸಿಡೆಂಟ್. ಅದರಲ್ಲಿ ಮೇಜರ್ ಸತ್ತಿರೋರು 2 ವೀಲರ್ ಓಡಾಡೋರು. 30,000 ಜನ ಅಷ್ಟು 2 ವೀಲರ್ ಓಡಾಡೋರು ಸತ್ತಿದ್ದಾರೆ. 2 ವೀಲರ್ ಓಡಾಡೋರು ಸತ್ತಿರೋದಕ್ಕೆ ಮೇನ್ ಅದರಲ್ಲಿ ಇನ್ನೊಂದು ಕಾರಣ ಏನಂದ್ರೆ ಹೆಲ್ಮೆಟ್ ಆಗದೆ ಇರೋದು. 1,80,000 ಜನರಲ್ಲಿ 66% ಜನ ಸತ್ತಿದಾರಲ್ಲ ಅವರು 18 to 34 ಏಜ್ ರೇಂಜ್ ಅಲ್ಲಿ ಇದ್ರು, ಯಂಗ್ಸ್ಟರ್ಗಳು. ಇವಾಗ ರೋಡ್ ಅಲ್ಲಿ ಚಪ್ಪರಿಗಳಂತ ಹೇಳ್ತಾರಲ್ಲ, ಐ ಡೋಂಟ್ ವಾಂಟ್ ಟು ಯೂಸ್ ದಟ್ ವರ್ಡ್, ಬಟ್ ಸ್ಟಿಲ್ ಯಂಗ್ ಬೇಕಂಗ್ ಗಾಡಿ ಓಡಿಸೋದು, ಎಲ್ಲಿ ಬೇಕಲ್ಲಿ ವೀಲಿಂಗ್ ಮಾಡೋದು, ಯಾರು ಕೇಳಿದ್ರು ಯಾರು ಏನ್ ಮಾಡಿದ್ರು ಅವ್ರ ಮೇಲೆ ರೌಡಿಸಮ್ ಮಾಡೋದು. ಇಂಥವ್ರಿಂದ ಅವ್ರಗಳಿಗಿಂತ ಹೆಚ್ಚಾಗಿ ಅಕ್ಕಪಕ್ಕ ಬರ್ತಿರ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಇನ್ನೋಸೆಂಟ್ ಫ್ಯಾಮಿಲಿಗಳು ರೋಡಲ್ಲಿ ಓಡಾಡ್ತಾ ಇರ್ತಾರೆ, ಅವ್ರಗಳಿಗೆ ಇವ್ರು ತೊಂದರೆ ಮಾಡ್ತಾರೆ. ಅವ್ರ ಸ್ಪೀಡಲ್ಲಿ ಅವ್ರ ಲೈನಲ್ಲಿ ಅವ್ರು ಹೋಗ್ತಾ ಇರ್ತಾರೆ, ಇವ್ರು ಹಿಂಗೆ ಆವಾಡ್ದಂಗೆ ಆಡೋದು. ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದ್ರ, ಬೆಂಗಳೂರಲ್ಲಿ ಮಚ್ಚಲ್ಲಿ ಹಿಡ್ಕೊಂಡು ಹಿಂಗೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಬೆಂಗಳೂರು ಸಿಟಿ ಪೊಲೀಸು ಒಳ್ಳೆ ಚೆನ್ನಾಗಿ ರಿಮೈಂಡ್ ಎತ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಆ 1,80,000 ಜನ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದಾರಲ್ಲ ಅದ್ರಲ್ಲಿ 10,000 ಸ್ಟೂಡೆಂಟ್ಗಳಿದಾರಂತೆ. ಮೇನ್ಲಿ ಯಾವ ತರ ಅಂದ್ರೆ, ಸ್ಕೂಲ್ ಮುಂದೆ ಈ ಸ್ಕೂಲ್ನ ಬಿಟ್ಟ ತಕ್ಷಣ ಅಷ್ಟೊಂದು ಜನಗಳೆಲ್ಲ ಬರ್ತಿರ್ತಾರೆ. ಮಕ್ಳುಗಳಿಗೆ ಗೊತ್ತಿರಲ್ಲ ರೋಡ್ ಕ್ರಾಸ್ ಮಾಡ್ಬೇಕಾ, ಅಲ್ಲೇ ನಿಲ್ಬೇಕಾ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಟ್ರಾಫಿಕ್ ನ ಮ್ಯಾನೇಜ್ ಮಾಡದೇ ಇರೋ ಕಾರಣಕ್ಕೆ ಸುಮಾರು 10,000 ಜನ 2024ರಲ್ಲಿ ಸ್ಟೂಡೆಂಟ್ಗಳು ಸತ್ತಿದ್ರಂತೆ. ಆ 1,80,000 ಜನ ಆಕ್ಸಿಡೆಂಟ್ ಅಲ್ಲಿ ಸುಮಾರು 86% ಮೇಲ್ ಸತ್ತಿರೋರು ಅಂದ್ರೆ ಗಂಡಸರು, ಇನ್ನ 14% ಹೆಂಗಸರು. ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಮೇನ್ ರೀಸನ್ ಯಾವ್ದು ಗೊತ್ತಾ, ಓವರ್ ಸ್ಪೀಡಿಂಗ್. ಸುಮಾರು 75.2% ಅಷ್ಟು ಜನ ಓವರ್ ಸ್ಪೀಡಿಂಗ್ ಇಂದ ಸತ್ತಿದಾರಂತೆ. ಇನ್ನು 5.8% ರಾಂಗ್ ಸೈಡ್ ಇಂದ ಬಂದಿರೋದ್ರಿಂದ ಸತ್ತಿದಾರಂತೆ. ಇನ್ನು 2.5% ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದ್ರಿಂದ ಸತ್ತಿದ್ರಂತೆ. ಅದರಲ್ಲಿ ಆಲ್ಕೋಹಾಲ್ ಡ್ರಗ್ಸ್ ತಗೊಂಡು ಡ್ರೈವ್ ಮಾಡಿ ಸತ್ತಿದ್ದಾರೆ ಅಂದ್ರಲ್ಲ. ಈಗ ಈ ಗುಜರಾತ್ ಅಲ್ಲಿ ನಡೆದಂತ, ವಡೋದರದಲ್ಲಿ ನಡೆದಂತ ಇನ್ಸಿಡೆಂಟ್ ಕೂಡ ಒಂದು ನಶೆನಲ್ಲಿ ಓಡಿಸಿದಂತ ಒಬ್ಬ ವ್ಯಕ್ತಿಯಿಂದ ಇನ್ನೊಂದಷ್ಟು ಜನಗಳಿಗೆ ಇಂಜುರಿ ಆಗಿದೆ, ಒಂದು ಸಾವಾಗಿದೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಗುಜರಾತ್ ಒಂದು ಡ್ರೈ ಸ್ಟೇಟ್. ಆ ಡ್ರೈ ಸ್ಟೇಟ್ ಅಲ್ಲಿ ಇವನು ಅಂತದ್ದು ಏನ್ ಕುಡ್ದ. ರೀಸೆಂಟ್ ಆಗಿ ಮೀಡಿಯಾ ಮುಂದೆ ಅವನೇನಂತ ಹೇಳಿದಾನೆ ಗೊತ್ತಾ, ನಾನು ಬಾಂಗ್ ಕುಡ್ದಿದ್ದೆ ಅಂತ ಹೇಳ್ತಾನೆ. ಬಾಂಗ್ ಹೆಂಗ್ ಮಾಡ್ತಾರೆ ಗೊತ್ತಾ, ನನಗೂ ಗೊತ್ತಿರಲಿಲ್ಲ. ಈ ವಿಡಿಯೋ ಮಾಡ್ಬೇಕಾದ್ರೆ ಬಾಂಗ್ ಹೆಂಗ್ ತಯಾರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ಅವಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಂಡೆ. ಈ ಬಾಂಗ್ ನ ಮಾಡೋದಕ್ಕೆ ಅವ್ರು ಯೂಸ್ ಮಾಡುವಂತ ಎಲೆ, ಈ ಗಾಂಜಾ ಎಲೆ ಇದೆಯಲ್ಲ ಅದೇ ಎಲೆನ ಯೂಸ್ ಮಾಡ್ತಾರೆ. ಇಂಗ್ಲಿಷ್ ಅದನ್ನ ಕೆನ್ನಬಿಸ್ ಪ್ಲಾಂಟ್ ಅಂತ ಹೇಳ್ತಾರೆ. ಆ ಪ್ಲಾಂಟ್ದು ಸೊಪ್ಪು ಅಂದ್ರೆ ಎಲೆ ಮತ್ತೆ ಬೀಜವನ್ನು ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ನ ಫಾಲೋ ಮಾಡಿ ಬಾಂಗ್ ನ ರೆಡಿ ಮಾಡ್ತಾರೆ. ಬಾಂಗ್ ಕುಡಿದ್ರೆ ಹೈ ಲೆವೆಲ್ ನಶಾ ಬರುತ್ತಂತ. ಈಗ ನೀವೆಲ್ಲೂ ಕೇಳ್ಬೋದು, ಏನ್ ಗುರು ಗಾಂಜಾ ಎಲ್ಲ ಕಡೆ ಬ್ಯಾನ್ ಆಗಿದೆ, ಅದಂಗೆ ನೀವು ಬಾಂಗ್ ಎಲ್ಲ ಹೆಂಗ್ ಯೂಸ್ ಮಾಡ್ತಾರೆ, ಅದಂಗ್ ಲೀಗಲ್ ಅಂತ ಕೇಳ್ಬೋದು. ಲೀಗಲ್ ಅಲ್ಲ ಇದು. ಓವರ್ ಆಲ್ ಇಂಡಿಯಾದಲ್ಲಿ ನೋಡಿದ್ರೆ ಮೇಜರ್ಲಿ ಇಟ್ ಇಸ್ ಟೋಟಲಿ ಬ್ಯಾನ್ಡ್. ಆದ್ರೆ ಕೆಲವು ಸ್ಟೇಟ್ ಗಳಲ್ಲಿ ಕೆಲವು ರಿಚುವಲ್ಸ್ ನ, ಕೆಲವು ಟ್ರೆಡಿಷನಲ್ ಫಾಲೋ ಮಾಡೋದ್ರಿಂದ ಅಲೋ ಮಾಡ್ಕೊಂಡಿದ್ದಾರೆ. NDPS ಇದೆಯಲ್ಲ, ನಾರ್ಕೋಟಿಕ್ ಡ್ರಗ್ಸ್ ಮತ್ತೆ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್, ಇದು ಬಂದು ಕೆನ್ನಬಿಸ್ ಪ್ಲಾಂಟ್ ನ ಅದರಲ್ಲಿ ಎಲೆ ಮತ್ತೆ ಬೀಜನ ಬಳಸಿ ಮಾಡ್ತಿರುವಂತ ಬಾಂಗಿಗೆ
ರಿಸ್ಟ್ರಿಕ್ಷನ್ ಇಲ್ಲ, ಅಂದ್ರೆ ಕೆಲವು ಸ್ಟೇಟ್ಗಳಲ್ಲಿ ಮಾತ್ರ, ನಾನು ಎಲ್ಲ ಕಡೆ ಹೇಳ್ತಾ ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಆದರೆ ಅದನ್ನ ಡ್ರಗ್ಸ್ ಆಗಿ ಯೂಸ್ ಮಾಡ್ತಾರಲ್ಲ, ಅದಕ್ಕೊಂದು ಡಿಫ್ರೆಂಟ್ ಪ್ರೊಸೆಸ್ ಇದೆ. ಬಾಂಗ್ ಮಾಡೋ ಪ್ರೊಸೆಸ್ಸೇ ಬೇರೆ, ಡ್ರಗ್ಸ್ ಮಾಡೋ ಪ್ರೊಸೆಸ್ಸೇ ಬೇರೆ. ಯೂಸ್ ಮಾಡುವಂತ ಎಲಿಮೆಂಟು ಸೇಮ್. ಕೆಲವರು ಎಲೆ ಯೂಸ್ ಮಾಡ್ತಾರೆ, ಕೆಲವರು ಬೀಜ ಯೂಸ್ ಮಾಡ್ತಾರೆ, ಕೆಲವರು ಹೂವು ಯೂಸ್ ಮಾಡ್ತಾರೆ. ಬಾಂಗ್ನ ಮಾತ್ರ ಕೆಲವು ಸ್ಟೇಟ್ಗಳಲ್ಲಿ ಅಲೋ ಮಾಡ್ತಾರೆ. ಎಸ್ಪೆಷಲಿ ಮಹಾಶಿವರಾತ್ರಿ ಮತ್ತೆ ಹೋಲಿ ಟೈಮಲ್ಲಿ ಒಂದು ಫೆಸ್ಟಿವಲ್ ಟ್ರೆಡಿಷನಲ್ ಆಗಿ ಇದನ್ನ ಜನಗಳು ಯೂಸ್ ಮಾಡ್ತಾರೆ. ಗುಜರಾತ್ನ ಯಾಕೆ ಡ್ರೈ ಸ್ಟೇಟ್ ಮಾಡಿದ್ದಾರೆ ಅಂದ್ರೆ, ಗಾಂಧೀಜಿಯವರು ಹುಟ್ಟಿ ಬೆಳೆದಿದ್ದಂತ ಸ್ಟೇಟ್ ಅದು. ಕೆಲವು ಪ್ರಾಹಿಬಿಷನ್ ಆಕ್ಟ್ ಗಳನ್ನ ಅಲ್ಲಿ ಆಂದೋಲನಗಳನ್ನ ಮಾಡಿರ್ತಾರೆ. ಇದನ್ನ ಬ್ಯಾನ್ ಮಾಡಿ, ಇದನ್ನ ಬ್ಯಾನ್ ಮಾಡಿ, ಇದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಸೊ ಅದೇ ಕಾರಣಕ್ಕೆ ಅಲ್ಲಿ ನೀವು ಮದ್ಯವನ್ನ ತಯಾರು ಮಾಡೋಂಗಿಲ್ಲ, ರಫ್ತು ಮಾಡೋಂಗಿಲ್ಲ, ಅಂದ್ರೆ ಇಂಪೋರ್ಟ್ ಮಾಡೋಂಗಿಲ್ಲ, ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ, ಯಾರು ಕುಡಿಯೋಂಗೂ ಇಲ್ಲ, ಬಳಸೋಂಗೂ ಇಲ್ಲ. ಎಷ್ಟೇ ಬ್ಯಾನ್ ಆಗಿದ್ರು ಕೆಲವು ಪ್ಲೇಸ್ಗಳಲ್ಲಿ ಗೊತ್ತು ಹೆಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗಳಿಗೂ ಗೊತ್ತಿರುತ್ತೆ. ಈಗ ರಕ್ಷಿತ್ ಚೌರಾಸಿಯ ಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ನ ಫೈಲ್ ಮಾಡ್ತಾರ. ಡ್ರಿಂಕ್ ಅಂಡ್ ಡ್ರೈವ್ ಏನಾದ್ರು ಕನ್ಫರ್ಮ್ ಆದ್ರೆ, ಅವನು ಈಗ ಬ್ಲಡ್ ಟೆಸ್ಟ್ ಸ್ಯಾಂಪಲ್ ಮಾಡಿದಾರಲ್ಲ, ಅದನ್ನ ಇನ್ನೂ ಹೊರಗಡೆ ಬಿಟ್ಟಿಲ್ಲ ಪೊಲೀಸ್ನವರು. ಬಟ್ ಆದ್ರೆ ಇವನೇ ಒಪ್ಕೊಂಡಿದ್ದಾನೆ ಬಾಂಗ್ ಕುಡಿದಿದೆ ಅಂತ ಹೇಳ್ಬಿಟ್ಟು. ಅಕಾರ್ಡಿಂಗ್ ಟು ಪ್ರಾಹಿಬಿಷನ್ ಆಕ್ಟ್ ಗುಜರಾತ್ ಅಲ್ಲಿ ಬಾಂಗು ಕೂಡ ಅಲೋ ಇಲ್ಲ. ಅದರಿಂದ ಇವನ್ನ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗೆ ಫಿಟ್ ಮಾಡಬಹುದು. ಅದಷ್ಟೇ ಅಲ್ಲ, ರ್ಯಾಶ್ ಡ್ರೈವಿಂಗ್ ಮಾಡಿರೋದ್ರಿಂದ, ರ್ಯಾಶ್ ಡ್ರೈವಿಂಗ್ ಮಾಡಿ ಒಬ್ಬರನ್ನ ಕೊಂದಿರೋದ್ರಿಂದ, ರ್ಯಾಶ್ ಡ್ರೈವಿಂಗ್ ಮಾಡಿ ಎಷ್ಟೋ ಜನಗಳಿಗೆ ಇಂಜುರಿ ಮಾಡಿರೋದ್ರಿಂದ ಇದನ್ನೆಲ್ಲ ತಗೊಂಡು ಅವನ ಮೇಲೆ ಕೇಸ್ನ ಫಿಟ್ ಮಾಡಬಹುದು. ಓನ್ಲಿ ಇಫ್ ಪ್ರೂವ್ ಆಗಬೇಕು ಆಗಬಾರ್ದು ಅನ್ನೋದನ್ನ ಕೋರ್ಟ್ ನೋಡ್ಕೊಳ್ಳುತ್ತೆ. ಕೋರ್ಟ್ ಏನ್ ಕೇಳುತ್ತೆ? ಸಾಕ್ಷಿ ಆಧಾರಗಳನ್ನ ಕೇಳುತ್ತೆ. ಸಾಕ್ಷಿ ಆಧಾರಗಳನ್ನ ಉಳಿಸೋರು ಅಥವಾ ಕೊಡೋರು ಕೋರ್ಟಿಗೆ ಪೊಲೀಸ್ನವ್ರನ್ನ ಏನಾದ್ರು ಇವ್ರು ಕಂಟ್ರೋಲ್ ಮಾಡಿದ್ರೆ, ಯಾರು ಇವ್ರ ತಂದೆ ಏನಾದ್ರು ಪೊಲಿಟಿಕಲ್ ಸಪೋರ್ಟ್ ಇದ್ರೆ, ನಿಮ್ಗೆ ಗೊತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ದುಡ್ಡಿದ್ರೆ ನಮ್ಮ ಇಂಡಿಯಾದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಲಾ ಅಂಡ್ ಆರ್ಡರ್ ಎಲ್ಲ, ಪನಿಷ್ಮೆಂಟ್ ಅನ್ನೋದೆಲ್ಲ ಬರೀ ಸಾಮಾನ್ಯ ಜನಗಳಿಗೆ ಅಪ್ಲೈ ಆಗುವಂತ ರೂಲ್ಸ್ ಗಳಾಗ್ಬಿಟ್ಟಿದೆ ನಮ್ಮ ಇಂಡಿಯಾದಲ್ಲಿ. ದುಡ್ಡಿದ್ರೆ ಇವತ್ತು ಯಾರನ್ನ ಬೇಕಾದ್ರೂ ಕೊಂಡ್ಕೊಂತಾ ಇದಾರೆ, ಏನ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ. ಯಾವಾಗ ಜೈಲ್ ಒಳಗಡೆ ಹೋಗೋಕ್ಕೂ ಗೊತ್ತವ್ರು, ಜೈಲಿಂದ ಹೊರಗಡೆ ಬರೋಕ್ಕೂ ಗೊತ್ತವ್ರು. ನಮ್ಮ ಇಂಡಿಯಾದಲ್ಲಿ ಏನಾದರೂ ನೀವು ಡ್ರಿಂಕ್ ಅಂಡ್ ಡ್ರೈವ್ಗೆ ಏನಾದರೂ ತಗಲಾಕೊಂಡ್ರೆ, ನಿಮಗೆ ಫಸ್ಟ್ ಟೈಮ್ ತಗಲಾಕೊಂಡ್ರೆ ನಿಮಗೆ 10,000 ಫೈನ್ ಬೀಳ್ಬೋದು, 6 ತಿಂಗಳು ಜೈಲ್ಗೆ ಹೋಗ್ಬೋದು. ಎರಡನೇ ಸಲ, ಫಸ್ಟ್ ಟೈಮ್ ಆಲ್ರೆಡಿ ತಗಲಾಕೊಂಡಿದ್ರೆ, ಎರಡನೇ ಸಲನೂ ನೀವು ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಏನಾದರೂ ತಗಲಾಕೊಂಡ್ರೆ ನಿಮಗೆ 15,000 ಫೈನ್ ಬೀಳ್ಬೋದು. ನಿಮ್ದು ಡ್ರೈವಿಂಗ್ ಲೈಸೆನ್ಸ್ನ ಸಸ್ಪೆನ್ಷನ್ ಮಾಡ್ಬೋದು, ಕ್ಯಾನ್ಸಲೇ ಮಾಡ್ಬಿಡ್ಬೋದು. ಮತ್ತೊಂದ್ಸಲ ನೀವು ಡ್ರೈವಿಂಗೇ ಮಾಡೋಕ್ಕಾಗದೇ ಇರೋ ತರ ಇನ್ನೊಂದು 2 ವರ್ಷ ಜೈಲ್ಗೆ ಹಾಕ್ಬೋದು. ವರ್ಲ್ಡ್ ಅಲ್ಲಿ ಯಾವ ಕಂಟ್ರಿನಲ್ಲಿ ಹೈಯೆಸ್ಟ್ ಪನಿಷ್ಮೆಂಟ್ ಕೊಡಲಾಗುತ್ತದೆ ಈ ಡ್ರಿಂಕ್ ಅಂಡ್ ಡ್ರೈವ್ಗೆ ಅಂತ ಹೇಳ್ಬಿಟ್ಟು ನಾನು ಗೂಗಲ್ ಮಾಡಿ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಥೈವಾನ್ ಅಲ್ಲಿ ಬರೀ ಡ್ರಿಂಕ್ ಅಂಡ್ ಡ್ರೈವ್ಗೆ ಅದರಿಂದ ಏನಾದರೂ ಇಂಜುರೀಸ್ ಆದರೆ, ಏನಾದರೂ ಡೆತ್ ಆದರೆ ಇವರಿಗೆ ಡೆತ್ ಪೆನಾಲ್ಟಿ ಕೊಡ್ತಾರೆ. ಇವಾಗ ರೋಡ್ ಆಕ್ಸಿಡೆಂಟ್ಗೆ ಬರೀ ಈ ತರ ಕುಡ್ಕೊಂಡು ಗುದ್ದೋರ್ದೇ ಕಾರಣನಾ? ನೋವೇ. ನೀವು ಎಲೆಕ್ಷನ್ ಬರೋದಕ್ಕೂ ಮುಂಚೆ ನೀವು ನೋಡ್ಬೋದು, ಎಲ್ಲ ರೋಡ್ಗಳು ಪಳ ಅಂತ ಕ್ಲೀನ್ ಆಗಿ ಇರ್ತವೆ, ಒಂದು ಗುಂಡಿ ಇರೋದಿಲ್ಲ. ಒಂದು ಮಳೆ ಬಂದ್ರೆ ಸಲೀಸಾಗಿ ಹಂಗೆ ಡ್ರೈನೇಜ್ ಒಳಗಡೆ ಹೋಗುತ್ತೆ, ಕ್ಲೀನ್ ಆಗ್ಬಿಡುತ್ತೆ. ಆದ್ರೆ ಎಲೆಕ್ಷನ್ ಮುಗಿದು ನೀವು 2 ವಾರ 3 ವಾರ 1 ತಿಂಗಳು ಆದ್ಮೇಲೆ ನೀವು ನೋಡಿದ್ರೆ ಎಲ್ಲ ನಾವೆಲ್ಲೋ ಚಂದ್ರಗ್ರಹದಲ್ಲಿ ಗಾಡಿ ಓಡಿಸ್ತಾ ಇದೀವಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ನಾಸಾದವರು, ಇಸ್ರೋದವರೆಲ್ಲ ಕಷ್ಟಪಟ್ಟು ಚಂದ್ರಯಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಿದೆ ಅಂತ ಕಂಡುಹಿಡಿತಾ ಇದಾರಲ್ಲ, ಆ ಚಂದ್ರಯಾನ ನಾವು ಇಲ್ಲೇ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ನಮ್ಗೆ. ಒಂದ್ ಕಡೆ ರೋಡಲ್ಲಿ ಗುಂಡಿ ಇದ್ರೆ, ಇನ್ನೊಂದು ಜನಗಳ ಮೈಂಡ್ ಅಲ್ಲಿ ಗುಂಡಿ ಬಿದ್ದುಬಿಟ್ಟಿದೆ. ಒಬ್ರಿಗೂ ತಾಳ್ಮೆ ಅನ್ನೋದಿಲ್ಲ, ಒಂದು ಕಾಮನ್ ಸೆನ್ಸ್ ಅನ್ನೋದಿಲ್ಲ. ಇವಾಗ ಎಲ್ಲರೂ ಡಿಗ್ರಿ ಮಾಡ್ತಾರೆ, ಮಾಸ್ಟರ್ಸ್ ಮಾಡ್ತಾರೆ, PhD ಮಾಡ್ತಾರೆ, ಆದ್ರೆ ಒಂದಷ್ಟು ಕಾಮನ್ ಸೆನ್ಸ್ ಇಲ್ಲ, ಒಂದಷ್ಟು ಬಿಹೇವಿಯರ್ ಸ್ಕಿಲ್ಗಳಿಲ್ಲ. ಯಾವ ತರ ಬಿಹೇವಿಯರ್ ಮಾಡಬೇಕು, ರೋಡಲ್ಲಿ ಯಾವ ತರ ಲೇನ್ನ ಫಾಲೋ ಮಾಡಬೇಕು, ಟ್ರಾಫಿಕ್ ಸಿಗ್ನಲ್ ರೂಲ್ಸ್ಗಳನ್ನ ಯಾವ ತರ ಫಾಲೋ ಮಾಡಬೇಕು, ಒನ್ ವೇನಲ್ಲಿ ಹೋಗ್ಬೇಕಾ ಬೇಡವಾ, ಎಷ್ಟೋ ರೂಲ್ಸ್ಗಳು ನಮ್ಮಲ್ಲಿ ಇರೋದೇ ಬ್ರೇಕ್ ಮಾಡೋದಕ್ಕೆ ಅಂತ ಬದುಕ್ತಾ ಇದ್ದಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ನೀವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ, ನೀವು ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ, ನಾನು ಅದನ್ನ ಹೇಳಕ್ ಹೋಗಲ್ಲ. ಆದ್ರೆ ನೀವು ಓಡಿಸಿರುವಂತ ಗಾಡಿಯಿಂದ ಬರೀ ನಿಮ್ಗಷ್ಟೇ ಪ್ರಾಬ್ಲಮ್ ಆಗೋದಿಲ್ಲ, ಅಕ್ಕಪಕ್ಕ ಬರ್ತಿರುವಂತ ಇನ್ನೋಸೆಂಟ್ ಪೀಪಲ್ಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ರೋಡ್ ಆಕ್ಸಿಡೆಂಟ್ಗಳಲ್ಲಿ ಏನು ತಪ್ಪು ಮಾಡದೆ ಬಲಿಪಶುಗಳಾಗಿ ಸತ್ತೋಗ್ತಿರುವಂತ ಜನಗಳು, ಎಷ್ಟೋ ಇನ್ನೋಸೆಂಟ್ ಪೀಪಲ್ಗಳಿದ್ದಾರೆ. ಇದಕ್ಕೆಲ್ಲ ಕಾರಣ ಹೆಂಗ್ ಬೇಕಂಗ್ ಗಾಡಿ ಓಡಿಸೋದು. ಜೊತೆಗೆ ಯಾರೊಬ್ಬ ಫ್ರೆಂಡ್ ಇದ್ದಾನೆ, ನಾನು ಕಾರ್ ಓಡಿಸ್ಬೇಕು ಕೊಡು, ನಾನು ಕಾರ್ ಓಡಿಸಕ್ ಬರಲ್ಲ, ಕೊಡ್ರಿ, ತಪ್ಪಿಲ್ಲ. ಆದ್ರೆ ಹೆಂಗ್ ಬೇಕಂಗ್ ಕಾರ್ ಓಡಿಸ್ತಾ ಇದ್ದಾನೆ ಅಂದಾಗ ಅವನ್ನ ಅಷ್ಟಕ್ಕೆ ಬಿಡಕ್ ಹೋಗ್ಬಿಡಿ. ಆಮೇಲೆ ಯಾವಾಗ್ಲೂ ಏನಾದ್ರೂ ಒಂದು ತಪ್ಪು ಆದಾಗ ಪಕ್ಕದಲ್ಲಿ ಕುತ್ಕೊಂಡಂತ ಫ್ರೆಂಡ್ ಇರ್ತಾನಲ್ಲ, ಎದ್ದು ಓಡೋಗ್ತಾನಲ್ಲ, ಅವನಲ್ಲ ಫ್ರೆಂಡ್, ಅವನಲ್ವೇ ಅಲ್ಲ ಫ್ರೆಂಡ್. ಅಂತ ಫ್ರೆಂಡ್ಗಳು ಯಾರು ಇದ್ರೆ ದೂರ ನಿಂತ್ಕೊಳ್ಳಿ. ಮಾಡಿರೋ ತಪ್ಪು ಅಂತ ಹೇಳಿ ಅವನನ್ನ ಸರಿಪಡಿಸೋನ್ ಫ್ರೆಂಡ್, ತಪ್ಪು ಆದ್ಮೇಲೆ ಜೊತೆಗೆ ನಿಲ್ಲೋನ್ ಫ್ರೆಂಡ್. ಒಳ್ಳೆ ಫ್ರೆಂಡ್ಗಳಿದ್ರೆ ಕೆಲವು ತಪ್ಪುಗಳನ್ನ ಮಾಡೋದಕ್ಕೆ ನಿಮ್ ಕೈಲಿ ಬಿಡೋದಿಲ್ಲ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಆದಷ್ಟು ರೋಡಲ್ಲಿ ಓಡಿಸ್ಬೇಕಾದ್ರೆ ಓವರ್ ಸ್ಪೀಡ್ ಆಗಿ ಓಡಿಸೋಕೆ ಹೋಗ್ಬೇಡಿ. ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಈ ಚಪ್ರಿಗಳು ಹೆಂಗ್ ಬೇಕಂಗ್ ಗಾಡಿ ಓಡಿಸ್ತಾ ಇದಾರೆ ಅಂದ್ರೆ ವಿಡಿಯೋನ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ಟ್ಯಾಗ್ ಮಾಡಿ, ಅವ್ರು ನೋಡ್ಕೊಂತಾರೆ. ಈಗ ರೋಡಿನಲ್ಲಿ ಗುಂಡಿ ಗೊಟ್ರೆಗಳೆಲ್ಲ ಆಗಿದೆಯಲ್ಲ, ಅದನ್ನ ಕೇಳೋಕೆ ಯಾರಿಗೆ ಕೇಳಬೇಕು ಗೊತ್ತಿಲ್ಲ. ಕೆಲವು ವಾರ್ಡ್ಗಳು ಕಂಪ್ಲೇಂಟ್ ನ ರಿಸೀವ್ ಮಾಡಿ ಆದಷ್ಟು ಬೇಗ ಗುಂಡಿಗಳನ್ನೆಲ್ಲ ಮುಚ್ತಾರೆ, ಆದ್ರೆ ಕೆಲವರೆಲ್ಲ ಕ್ಯಾರೆ ಬುಲಾರೆ ಅನ್ನೋದಿಲ್ಲ. ಸೊ ನಮ್ಮ ಕೈಲಿ ಏನೇನ್ ಮಾಡಕ್ಕಾಗುತ್ತೆ ಅದನ್ನ ನಾವು ಫಾಲೋ ಮಾಡೋಣ. ಆದಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ನ ಬೆಳೆಸ್ಕೊಂತ ಹೋಗೋಣ. ಅದಷ್ಟೇ ನಾನು ಹೇಳೋದು.
ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಂದೊಂದೇ ಇಂಟೆನ್ಷನ್, ನಾಲೆಡ್ಜ್ ಬೆಳೆಸುವಂತ ವಿಷಯಗಳನ್ನ ನಾನು ತಿಳಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ಸೊ ಓವರ್ ಆಲ್ ಈ ವಿಡಿಯೋನ ನೋಡಿದ್ಮೇಲೆ ರೋಡ್ ಆಕ್ಸಿಡೆಂಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು, ರೋಡ್ ಆಕ್ಸಿಡೆಂಟ್ ಆಗೋದಕ್ಕೆ ಇನ್ನೂ ಎಷ್ಟು ರೀಸನ್ಸ್ ಗಳಿದೆ, ನಿಮ್ಗಳಿಗೆಲ್ಲ ಏನ್ ಅನ್ಸುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ತರ ವಿಡಿಯೋಗಳನ್ನ ನೋಡ್ಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.